ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 24ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇದರ PDF ಅನ್ನು ನೀವು ನಮ್ಮ SPK ಕನ್ನಡ ಇದರಲ್ಲಿ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಪಡ್ಕೋಬೋದು. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. 34ನೇ GSTC ಕೌನ್ಸಿಲ್ನಲ್ಲಿ GST ಕೌನ್ಸಿಲ್ ನಿರ್ಮಾಣದ ಫ್ಲಾಟ್ಗಳಿಗೆ ಹೊಸ ದರವನ್ನು ಎಷ್ಟು ಕಡಿದು ಹಾಕಿದೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ 5%. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ನವದೆಹಲಿಯಲ್ಲಿ ಸರ್ಕಾರಿ ತೆರಿಗೆ ಕೌನ್ಸಿಲ್ 34ನೇ ಸಭೆಯ ಅಧ್ಯಕ್ಷರಾಗಿದ್ದರು. ಈ ಒಂದು ಶಿಫಾರಸು ಏನು ಮಾಡಲಾಗಿತ್ತು ಅದನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಅದರಲ್ಲಿ GST ಕೌನ್ಸಿಲ್ ನಿರ್ಮಾಣದ ಫ್ಲ್ಯಾಟ್ಗಳ ಅಡಿಯಲ್ಲಿ ತೆರಿಗೆ ದರ 5% ಮತ್ತು ಕೈಗೆಟುಕುವ ಫ್ಲ್ಯಾಟ್ಗಳಲ್ಲಿ ತೆರಿಗೆ ದರವನ್ನು 1% ಕಡಿತಗೊಳಿಸಲಾಗಿದೆ. 22 ಮಾರ್ಚ್ ಅಂತಾರಾಷ್ಟ್ರೀಯ ವಿಶ್ವ ಜಲ ದಿನ ಅಥವಾ ವಿಶ್ವ ನೀರಿನ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ 4, ಹಿಂದೆ ಯಾರೂ ಬಿಡುವುದಿಲ್ಲ ಅಥವಾ ಲೀವಿಂಗ್ ನೋ ಒನ್ ಬಿಹೈಂಡ್. ಲೀವಿಂಗ್ ನೋ ಒನ್ ಬಿಹೈಂಡ್ ಅನ್ನೋದು ಥೀಮ್ ಆಗಿತ್ತು. ವಿಶ್ವ ಜಲ ದಿನವನ್ನು ಪ್ರತಿ ವರ್ಷ ಮಾರ್ಚ್ 22ರಂದು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 1993ರಲ್ಲಿ ಇದರ ಆಚರಣೆಯ ನಿರ್ಧಾರವನ್ನು ತಗೊಳ್ಳಾಯಿತು. ವಾರ್ಷಿಕ ಕಾರ್ಯಕ್ರಮವಾಗಿ ಇದನ್ನು ಆಚರಣೆ ಮಾಡಲಾಗುತ್ತದೆ. ನೀರಿನ ಪ್ರಾಮುಖ್ಯತೆ, ಅಗತ್ಯ, ನೀರಿನ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾರ್ಚ್ 22 ಪ್ರತಿ ವರ್ಷ ವರ್ಲ್ಡ್ ವಾಟರ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ವಿಶ್ವ ನೀರಿನ ಆಚರಣೆಯ ಪ್ರಮುಖ ಚಿಹ್ನೆ ನೀಲಿ ಬಣ್ಣದ ನೀರಿನ ಹನಿ ಆಕಾರವಾಗಿರುತ್ತದೆ. ಕೆಳಗಿನವುಗಳಲ್ಲಿ ಯಾರನ್ನು ವ್ಯಾಸ ಸಮ್ಮಾನ್ 2018 ಪುರಸ್ಕಾರ ನೀಡಿ ಗೌರವಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1, ಲೀಲಾಧರ್ ಜಗುಡಿ. ವ್ಯಾಸ ಸಮ್ಮಾನ್ ಅನ್ನೋದು ಒಂದು ಸಾಹಿತ್ಯಕ್ಕೆ ನೀಡತಕ್ಕಂಥ ಒಂದು ಪುರಸ್ಕಾರ, ಲಿಟರಸಿ ಅವಾರ್ಡ್. 1991ರಲ್ಲಿ ಇದನ್ನು ಮೊದಲ ಬಾರಿಗೆ ಕೊಟ್ಟರು. KK ಬಿರ್ಲಾ ಫೌಂಡೇಶನ್ ಅವರು ಈ ಪುರಸ್ಕಾರವನ್ನು ಕೊಡ್ತಾರೆ. 2017ರ ಪಟ್ಟಿ ಪ್ರಕಾರ 3.5 ಲಕ್ಷ ರೂಪಾಯಿ ನಗದು ಬಹುಮಾನ ಇದರಲ್ಲಿ ಪುರಸ್ಕಾರವನ್ನು ಪಡ್ಕೊಂಡಂಥವ್ರಿಗೆ ಸಿಗುತ್ತೆ. ಮುಖ್ಯವಾಗಿ ಹಿಂದಿ ಭಾಷಾ ಸಾಹಿತ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಪರಿಗಣಿಸಿ ಪುರಸ್ಕಾರವನ್ನು ನೀಡಲಾಗುತ್ತೆ. 2018ರಲ್ಲಿ ಇದನ್ನು ಲೀಲಾಧರ್ ಜಗುಡಿ ಅವರು ಪಡ್ಕೊಂಡಿದ್ದಾರೆ. 2017ರಲ್ಲಿ ಮಮತಾ ಕಾಲಿಯಾ ಅವರು ಇದನ್ನು ಪಡ್ಕೊಂಡಿದ್ರು. ದುಃಖಂ ಸುಖಂ ಅನ್ನೋ ಒಂದು ಕೃತಿಗೆ ಪಡ್ಕೊಂಡಿದ್ರು. ಇತ್ತೀಚೆಗೆ ಕಜಕಿಸ್ತಾನದ ರಾಜಧಾನಿ ಅಸ್ತಾನ ಅದಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸೊ ಸರಿಯಾದಂಥ ಉತ್ತರ ನರ್ಸುಲ್ತಾನ್ ಅಂತ ಅದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಅಸ್ತಾನ ಅನ್ನೋ ರಾಜಧಾನಿಯನ್ನು ನರ್ಸುಲ್ತಾನ್ ಅಂತ ಮರುನಾಮಕರಣ ಮಾಡಲಾಗಿದೆ. ಈ ಒಂದು ಹೆಸರನ್ನು ತರೋದಕ್ಕೆ ನಜರ್ ಬಯೇವ್ 78 ವರ್ಷಗಳ ಕಾಲ ರಾಷ್ಟ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಇವರು. ಅದರಿಂದ ಇವರ ಒಂದು ಸ್ಮರಣಾರ್ಥವಾಗಿ ಇದಕ್ಕೆ ಮರುನಾಮಕರಣವನ್ನು ಮಾಡಿದ್ದಾರೆ. ಹೌಸ್ ಆಫ್ ಕಾಮನ್ಸ್ ಆಫ್ ಕೆನಡಾದಲ್ಲಿ ಇತಿಹಾಸವನ್ನು ರಚಿಸಿದ ಭಾರತೀಯ ಮೂಲದ ರಾಜಕಾರಣಿ ದೇಶಗಳಲ್ಲಿ ವಿರೋಧ ಪಕ್ಷದ ಮೊದಲ ಬಿಳಿಯರಲ್ಲದ ನಾಯಕರು ಯಾರು? ಸರಿಯಾದ ಉತ್ತರ ಜಗಮೀತ್ ಸಿಂಗ್, ಆಪ್ಷನ್ 1. ಕಳೆದ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇವರು ಬ್ರಿಟಿಷ್ ಕೆನಡಾ ಪಾರ್ಲಿಮೆಂಟ್ಗೆ ಭಾರತದ ಮೂಲದಿಂದ ಆಯ್ಕೆಯಾಗಿದ್ದಾರೆ. ಯಾವ ರಾಜ್ಯ ವಿಧಾನಸಭೆಯು ಅಕ್ರಮ ವಿದೇಶಿಯರನ್ನು ಪತ್ತೆ ಹಚ್ಚಲು 2019ರ ಹೌಸ್ ಹೋಲ್ಡ್ ರಿಜಿಸ್ಟರ್ಗಳ ಮಸೂದೆಯನ್ನು ನಿರ್ವಹಿಸಿದೆ? ಸರಿಯಾದಂಥ ಉತ್ತರ ಮಿಜೋರಾಂ ಅಸೆಂಬ್ಲಿ ಅದರ ನಾಗರಿಕರ ಪ್ರಯೋಜನಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಮಿಜೋರಾಂಗೆ ಅಕ್ರಮವಾಗಿ ಬಂದು ನೆಲೆಯೂರ್ತಕ್ಕಂಥವ್ರು ಬರ್ತಕ್ಕಂಥವ್ರನ್ನ ಪತ್ತೆ ಹಚ್ಚೋ ಉದ್ದೇಶದಿಂದ ಹೌಸ್ ಹೋಲ್ಡ್ ರಿಜಿಸ್ಟರ್ ಬಿಲ್ 2019 ಹೊಸ ಮಸೂದೆಯನ್ನು ಜಾರಿಗೆ ತಂದಿದೆ. ಇತ್ತೀಚೆಗೆ ಅಸಾಲ್ಟ್ ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸಿರುವ ರಾಷ್ಟ್ರ ಯಾವುದಾಗಿದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್. ಇತ್ತೀಚೆಗೆ ನ್ಯೂಜಿಲೆಂಡ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರ್ಬೋದು. ಕ್ರೈಸ್ಟ್ ಚರ್ಚ್ ಮೇಲೆ ನಡೆದಂಥ ಹತ್ಯಾಕಾಂಡದಲ್ಲಿ ಅಲ್ಲಿ ಬಹಳಷ್ಟು ಜನ ಮರಣ ಹೊಂದಿದ್ರು. ಆ ಒಂದು ಕಾರಣದಿಂದ ಈ ಅಸಾಲ್ಟ್ ಶಸ್ತ್ರಾಸ್ತ್ರಗಳ ಮೇಲೆ ತಕ್ಷಣ ನ್ಯೂಜಿಲೆಂಡ್ ನಿಷೇಧವನ್ನು ಹೇರಿದೆ. ವಿಶೇಷ ಒಲಿಂಪಿಕ್ಸ್ ಗೇಮ್ಸ್ 2019ರಲ್ಲಿ ಭಾರತ 368 ಪದಕಗಳನ್ನು ಗೆದ್ದುಕೊಂಡಿದೆ. ಇದರಲ್ಲಿ ಎಷ್ಟು ಚಿನ್ನದ ಪದಕಗಳಿವೆ? ಸರಿಯಾದ ಉತ್ತರ 85 ಚಿನ್ನದ ಪದಕಗಳನ್ನು ಭಾರತ ಗೆದ್ದುಕೊಂಡಿದೆ. UAEಯ ಅಬುಧಾಬಿಯಲ್ಲಿ ನಡೆದಂಥ ಈ ವಿಶೇಷ ಒಲಿಂಪಿಕ್ಸ್ ಸಮ್ಮರ್ ಗೇಮ್ಸಲ್ಲಿ 368 ಪದಕಗಳನ್ನು ಭಾರತ ಗೆದ್ದು ಅದರಲ್ಲಿ 85 ಚಿನ್ನ, 154 ಬೆಳ್ಳಿ, 129 ಕಂಚಿನ ಪದಕಗಳು ಸೇರಿದ್ವು. ವ್ಯಾಪಾರದ ಅವಕಾಶಗಳನ್ನು ಹೆಚ್ಚಿಸಲು ಚೀನಾ ಯಾವ ಬ್ಯಾಂಕ್ನೊಂದಿಗೆ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ದೇಶದ ಅತಿದೊಡ್ಡ ಸಾಲದಾತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್
ಚೀನಾ ಬ್ಯಾಂಕ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. SBI ಬ್ಯಾಂಕ್ಗಳು ಮತ್ತು SBI ಬ್ಯಾಂಕ್ಗಳ ನಡುವಿನ ವ್ಯಾಪಾರ ಒಡನಾಟಗಳನ್ನು ಹೆಚ್ಚಿಸುವುದಕ್ಕೆ ಈ ಒಪ್ಪಂದದಲ್ಲಿ ಸಹಿ ಹಾಕಲಾಗಿದೆ. ಈ ಒಪ್ಪಂದದ ಮೂಲಕ SBI ಮತ್ತು ಬೋಯಿಕ್, ಚೀನಾದ ಬೋಯಿಕ್ ಎರಡೂ ಕಾರ್ಯಾಚರಣೆಗಳ ಮೂಲಕ ಮಾರುಕಟ್ಟೆಗೆ ನೇರವಾಗಿ ಪ್ರವೇಶವನ್ನು ಪಡೆಯುತ್ತವೆ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಸೇರಲು ವಾಗ್ದಾನ ಮಾಡಿದ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಇಟಲಿ. ಇಟಾಲಿಯ ಪ್ರಧಾನಮಂತ್ರಿ ಗೈಸೆಪ್ಟ್ ಕಾಂಟೆ ಇಟಲಿಯನ್ನು ಚೀನಾದ ಮಹತ್ವಾಕಾಂಕ್ಷೆಯ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮಕ್ಕೆ BRI ಅಂತ ಕರಿತೀವಿ, ಇದಕ್ಕೆ ಸೇರೋದಕ್ಕೆ ಒಂದು ವಾಗ್ದಾನವನ್ನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಒಂದು ಇದನ್ನು ಆದರೆ ಏನಾದರೂ ಈ ಉಪಕ್ರಮಕ್ಕೆ ಅವರು ಸೇರಿದ್ರೆ ಏಷ್ಯಾ ರಾಷ್ಟ್ರಗಳೊಂದಿಗೆ ಇಟಲಿ ವ್ಯಾಪಾರ ಸಮತೋಲನಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಅವರು ಕೇಳಿದ್ದಾರೆ. ಮಾರ್ಸೆಲೋ ಗ್ಲಿಸರ್ ಅವರಿಗೆ 2019ರ ಟೆಂಪಲ್ಟನ್ ಪ್ರಶಸ್ತಿ ನೀಡಲಾಗಿದೆ. ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಆಪ್ಷನ್ 3 ಭೌತವಿಜ್ಞಾನಿ. ಬ್ರೆಜಿಲಿಯನ್ ಭೌತವಿಜ್ಞಾನಿ ಮತ್ತು ಖಗೋಳಶಾಸ್ತ್ರಜ್ಞ ಮಾರ್ಸೆಲೋ ಗ್ಲೈಸರ್ ಅವರಿಗೆ 2019ರ ಟೆಂಪಲ್ಟನ್ ಪುರಸ್ಕಾರವನ್ನು ನೀಡಿ. ವಿಶ್ವಕವನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಮಾರ್ಚ್ 21ರಂದು ವಿಶ್ವಕವನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರಪಂಚಾದ್ಯಂತ ಕವಿತೆ ಓದುವ, ಬರೆಯುವ ಮತ್ತು ಬೋಧನೆ ಮಾಡುವವರನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ವಿಶ್ವಕವನ ದಿನವನ್ನು ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಣೆ ಮಾಡಲಾಗುತ್ತೆ. ಪ್ಯಾರಿಸ್ನಲ್ಲಿ ನಡೆದ 30ನೇ ಜನರಲ್ ಕಾನ್ಫರೆನ್ಸ್ 1999ರಲ್ಲಿ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಆರ್ಗನೈಸೇಷನ್, ಯುನೆಸ್ಕೋ ಅಂತ ನಾವೇನು ಕರಿತೀವಿ, ಅವರು ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಭಾಷಾಶಾಸ್ತ್ರದ ವೈವಿಧ್ಯತೆಯನ್ನು ಬೆಂಬಲಿಸೋದಕ್ಕೋಸ್ಕರ ಮತ್ತು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಭಾಷೆಗಳ ರಕ್ಷಣೆಗೋಸ್ಕರ ಕೂಡ ಇದನ್ನು ಆಚರಣೆ ಮಾಡಲಾಗುತ್ತೆ. ಇಂಡೋ ಪೆಸಿಫಿಕ್ ಸಹಕಾರ HLDPAC ಅಂತ ಕರಿತೀವಿ, ಹೈ ಲೆವೆಲ್ ಡೈಲಾಗ್ ಆನ್ ಇಂಡೋ ಪೆಸಿಫಿಕ್ ಕೋಆಪರೇಷನ್ ಅಂತ ಕರಿತೀವಿ. ಇದರ ಸಮಾವೇಶ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ 3 ಜಕಾರ್ತಾದಲ್ಲಿ ಇದು ನಡೆದಿದೆ. ಇಂಡೋನೇಷ್ಯಾ ಸರ್ಕಾರ ತನ್ನ ರಾಜಧಾನಿಯಾದ ಜಕಾರ್ತಾದಲ್ಲಿ ಇಂಡೋ ಪೆಸಿಫಿಕ್ ಸಹಕಾರ ಒಂದು ಹೈ ಲೆವೆಲ್ ಸಮಾವೇಶವನ್ನು ಇತ್ತೀಚೆಗೆ ನಡೆಸಿತು. ಶಾಂತಿಯುತ, ಸಮೃದ್ಧ ಮತ್ತು ಅಂತರ್ಗತ ಪ್ರದೇಶದ ಕಡೆಗೆ ಅನ್ನೋದು ಇದರ ಧ್ಯೇಯವಾಕ್ಯ ಆಗಿತ್ತು. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಎಂದು ಆಚರಣೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಮಾರ್ಚ್ 21ರಂದು ಆಚರಣೆ ಮಾಡಲಾಗುತ್ತದೆ. ಜನರಿಗೆ ಕಾಡುಗಳ ಪ್ರಾಮುಖ್ಯತೆ ಮತ್ತು ಬಡತನ ನಿರ್ಮೂಲನೆ, ಪರಿಸರದ ಬಗ್ಗೆ ಸಮರ್ಥನೀಯತೆ, ಆಹಾರ ಭದ್ರತೆ ಬಗ್ಗೆ ಕಾಡುಗಳ ಪ್ರಮುಖ ಪಾತ್ರವನ್ನು ಅರಿವು ಮೂಡಿಸೋದಕ್ಕೋಸ್ಕರ ಮಾರ್ಚ್ 21ರಂದು ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಥೀಮ್ ಏನಾಗಿತ್ತು? ಅರಣ್ಯ ಮತ್ತು ಶಿಕ್ಷಣ ಅನ್ನೋದು 2019ರ ಥೀಮ್. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಡಿಸೆಂಬರ್ 21, 2012ರಂದು ಇದರ ನಿರ್ಣಯವನ್ನು ಕೈಗೊಂಡಿತ್ತು. ಅಂದರೆ ಆಚರಣೆ ಮಾಡಬೇಕು ಪ್ರತಿ ವರ್ಷ ಮಾರ್ಚ್ 21ರಂದು ಅಂತ ನಿರ್ಣಯವನ್ನು ಕೈಗೊಂಡಿತ್ತು. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಹೋಗಿ ಪಡ್ಕೊಳ್ಳಿ. ಥ್ಯಾಂಕ್ ಯು.